ಹಂಪಿಯ ಹೇಮಕೂಟ ಪರ್ವತದಲ್ಲಿ ಕಡಲೆಕಾಳು ಗಣೇಶ ಮತ್ತು ಸಾಸಿವೆಕಾಳು ಗಣೇಶ ಎಂಬ ಎರಡು ಏಕಶಿಲಾ ಗಣೇಶನ ಮೂರ್ತಿಗಳಿದ್ದು, ಆಕಾರದಲ್ಲಿ ಈ ಎರಡೂ ಮೂರ್ತಿಗಳು ಬೃಹದಾಗಿವೆ. ಈ ಎರಡೂ ಮೂರ್ತಿಗಳಿಗೂ ಅವುಗಳದ್ದೇ ಆದ ವಿಶಿಷ್ಟತೆ ಮತ್ತು ಇತಿಹಾಸವಿದೆ. ಹೇಮಕೂಟ ಪರ್ವತದ ಆಗ್ನೇಯ ಇಳಿಜಾರಿನಲ್ಲಿರುವ ಒಂದು ತೆರೆದ ಮಂಟಪದ ದೇವಸ್ಥಾನದಲ್ಲಿ ಎತ್ತರವಾದ ಚೌಕಾಕಾರದ ಕಂಬಗಳ ಮೇಲೆ ಮೇಲ್ಛಾವಣಿಯಿದ್ದು, ಮಧ್ಯದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರುವ ಏಕಶಿಲೆಯ ಬೃಹನ್ಮೂರ್ತಿಯೇ ಸಾಸಿವೆಕಾಳು ಗಣೇಶ. ಈ ವಿನಾಯಕ ಮಂಟಪವನ್ನು ಕ್ರಿಸ್ತಶಕ 1506ರಲ್ಲಿ ಚಂದ್ರಗಿರಿಯ ವರ್ತಕರೊಬ್ಬರು ವಿಜಯನಗರದ 2ನೇ ನರಸಿಂಹನ ಹೆಸರಿನಲ್ಲಿ ನಿರ್ಮಿಸಿದರು ಎಂದು ಈ ಮೂರ್ತಿಯ ಹತ್ತಿರ ಇರುವ ಬಂಡೆಯಲ್ಲಿರುವ ಶಾಸನದಲ್ಲಿ ದಾಖಲಾಗಿದೆ. ನಿರಾಲಂಕೃತ ಅಧಿಷ್ಠಾನದ ಮೇಲೆ ನಿರ್ಮಾಣವಾಗಿರುವ ಈ ಕಲ್ಲಿನ ತೆರೆದ ಮಂಟಪದ ವಾಸ್ತು ಸರಳವಾಗಿದ್ದು ಎತ್ತರದ ವಿತಾನವನ್ನು ಹೊಂದಿದೆ. ಈ ಮಂಟಪದ ಮಧ್ಯಭಾಗದಲ್ಲಿ ಸುಮಾರು 2 ಅಡಿ ಎತ್ತರದ ಶ್ರೀ ಗಜರಾಜನ ವಿಗ್ರಹವನ್ನು ಏಕಶಿಲೆಯ ಮೇಲೆ ಕೆತ್ತಲಾಗಿದೆ. ಸಾಸಿವೆಕಾಳು ಗಣೇಶನ ವಿಗ್ರಹವನ್ನು ಹಿಂಭಾಗದಿಂದ ನೋಡಿದರೆ ತಾಯಿ ಪಾರ್ವತಿಯ ಮೇಲೆ ಗಣೇಶನು ಕುಳಿತಿರುವ ಭಂಗಿಯಲ್ಲಿ ಕೆತ್ತಲಾಗಿದೆ. ಸಾಸಿವೆಕಾಳು ಗಣೇಶನ ವಿಗ್ರಹ 4 ತೋಳುಗಳುಳ್ಳ ಅರ್ಧ ಪದ್ಮಾಸನ ಭಂಗಿಯಲ್ಲಿರುವ ವಿಗ್ರಹ. ಈ ಗಣೇಶನ ಹೊಟ್ಟೆಯನ್ನು ಬಿಗಿದಿಟ್ಟಿರುವುದು ಒಂದು ಸರ್ಪ. ನೆಲಕ್ಕೆ ಮೆಟ್ಟಿದ ಬಲಗಾಲು, ಓರೆಯಾಗಿ ನೆಲಕ್ಕೆ ಊರಿರುವ ಎಡಗಾಲು. ಬಲಭಾಗದ ಮುಂಗೈಯಲ್ಲಿ ಮುರಿದ ದಂತ, ಹಿಂಗೈಯಲ್ಲಿ ಅಂಕುಶ. ಎಡಭಾಗದ ಮುಂಗೈಯಲ್ಲಿ ಮೋದಕ, ಹಿಂಗೈಯಲ್ಲಿ ಪಾಶ. ಕರಂಡ ಮುಕುಟಧಾರಿ ಸಾಸಿವೆಕಾಳು ಗಣೇಶ ಮಣಿಗಳ ಕಂಠಹಾರ, ಭುಜಕೀರ್ತಿ, ಮೊಣಕೈ ಮೊಣಕಾಲುಗಳಲ್ಲಿ ಸುಂದರ ಬಳೆಗಳಿಂದ ಅಲಂಕೃತನಾಗಿದ್ದಾನೆ. ಎತ್ತರವಾದ ಪೀಠದ ಮೇಲೆ ವಿರಾಜಮಾನನಾಗಿರುವ ಈ ಬೃಹನ್ಮೂರ್ತಿಯ ಸೊಂಡಿಲು ಮತ್ತು ಮುಂಭಾಗದ ಎಡಗೈ ಭಗ್ನವಾಗಿವೆ, ಆದುದರಿಂದ ಪೂಜಿಸಲಾಗುವುದಿಲ್ಲ. ಸಾಸಿವೆಕಾಳು ಗಣೇಶನ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಹೇಮಕೂಟ ಪರ್ವತದ ಈಶಾನ್ಯದಲ್ಲಿ ಬಂಡೆಯ ಇಳಿಜಾರಿನ ಮೇಲೆ ಕಡಲೆಕಾಳು ಗಣೇಶನ ದೇವಸ್ಥಾನವಿದೆ. ಈ ದೇವಸ್ಥಾನ ವಿಶಾಲವಾದ ಮಹಾಮಂಟಪ, ಸುಖನಾಸಿ ಮತ್ತು ಗರ್ಭಗೃಹವನ್ನು ಹೊಂದಿದೆ. ತೆರೆದ ಮಹಾಮಂಟಪದಲ್ಲಿ ವಿಜಯನಗರ ಶೈಲಿಯ ಕಂಬಗಳಿದ್ದು, ಈ ಕಂಬಗಳಲ್ಲಿ ಅನೇಕ ಪೌರಾಣಿಕ ದೃಶ್ಯಗಳನ್ನು ಸುಂದರವಾಗಿ ಕೆತ್ತಲಾಗಿದೆ. ಗರ್ಭಗೃಹದಲ್ಲಿ ಶ್ರೀ ಕಡಲೆಕಾಳು ಗಣೇಶ ಎಂದು ಕರೆಯಲ್ಪಡುವ ಬೃಹದಾದ ಏಕಶಿಲೆಯಿಂದ ಕಡೆದಿರುವ ಸುಮಾರು 5.2 ಮೀಟರ್ ಎತ್ತರದ ಶ್ರೀ ಗಣೇಶನ ವಿಗ್ರಹ ಪೂರ್ವ ದಿಕ್ಕಿಗೆ ಮುಖ ಮಾಡಿದೆ. ಚತುರ್ಭುಜಧಾರಿ ಶ್ರೀ ಗಣೇಶನಿಗೆ ವಿಶಾಲವಾದ ಕಿವಿಗಳಿದ್ದು, ಮೇಲಿನ ಕೈಗಳಲ್ಲಿ ಅಂಕುಶ ಪಾಶಗಳಿವೆ, ಕೆಳಗಿನ ಕೈಗಳಲ್ಲಿ ದಂತ ಮತ್ತು ಮೋದಕಗಳನ್ನು ಹಿಡಿದಿದ್ದಾನೆ. ಕರಂಡ ಮುಕುಟಧಾರಿಯಾದ ಶ್ರೀ ಗಣಪ ದೊಡ್ಡ ಮಣಿಗಳ ಕೊರಳಹಾರ, ಮಣಿಕಟ್ಟು ಮತ್ತು ಭುಜಕೀರ್ತಿ ಆಭರಣಗಳನ್ನು ಧರಿಸಿರುವ ಸುಂದರ ವಿಗ್ರಹ. ಗಣೇಶನ ಹೊಟ್ಟೆಯ ಭಾಗ ಭಗ್ನವಾಗಿರುವುದರಿಂದ ವಿಗ್ರಹಾರಾಧನೆ ಇರುವುದಿಲ್ಲ. ಗರ್ಭಗೃಹದಲ್ಲಿ ಶ್ರೀ ಗಣೇಶನ ಸುತ್ತಲೂ ಪ್ರದಕ್ಷಿಣಾ ಪಥವನ್ನು ಕಲ್ಪಿಸಲಾಗಿದೆ.
ಕಡಲೆಕಾಳು ಗಣೇಶ ದಕ್ಷಿಣ ಭಾರತದಲ್ಲಿಯೇ ಅತಿ ದೊಡ್ಡ ಏಕಶಿಲಾ ವಿಗ್ರಹ ಹಾಗೂ ಹಂಪಿಯಲ್ಲಿರುವ ದೊಡ್ಡ ಪ್ರತಿಮೆಗಳಲ್ಲೊಂದು ಎಂದು ದಾಖಲಿಸಲಾಗಿದೆ. ಈ ದೇವಸ್ಥಾನದ ಬಲಭಾಗದಲ್ಲಿಯೇ ವಿರೂಪಾಕ್ಷ ಮಾರುಕಟ್ಟೆಗೆ ಹೋಗಲು ಪ್ರವೇಶ ದ್ವಾರವಿದೆ ಹಾಗೂ ಶ್ರೀ ವಿರೂಪಾಕ್ಷ ದೇವಸ್ಥಾನದ ಬೃಹದಾದ ಗೋಪುರವನ್ನೂ ಸಹ ನೋಡಬಹುದು. ಸಾಸಿವೆಕಾಳು ಗಣೇಶನ ದೇವಸ್ಥಾನದ ಸಮೀಪದಲ್ಲಿ ಹೇಮಕೂಟ ಬೆಟ್ಟದ ಪೂರ್ವ ಇಳಿಜಾರಿನಲ್ಲಿ ವಿಷ್ಣುಪಾದ ಗುಡಿ ಇದೆ. ಇದು ಅತ್ಯಂತ ಚಿಕ್ಕದಾಗಿದ್ದು ಸರಳ ವಾಸ್ತುಶೈಲಿಯನ್ನು ಹೊಂದಿದೆ. ಪೂರ್ವಾಭಿಮುಖದ ಈ ದೇವಸ್ಥಾನವು ಗರ್ಭಗೃಹ ಮತ್ತು 2 ಕಂಬಗಳ ಮೇಲೆ ನಿಂತಿರುವ ಹಜಾರವನ್ನು ಹೊಂದಿದೆ. ಅಧಿಷ್ಠಾನವು ತಗ್ಗಿನಲ್ಲಿದ್ದು ಸುತ್ತಲಿನ ಗೋಡೆಗಳನ್ನು ಒರಟಾದ ಚಪ್ಪಡಿಗಳಿಂದ ನಿರ್ಮಿಸಲಾಗಿದೆ. ದೇವಸ್ಥಾನದ ಗರ್ಭಗೃಹದಲ್ಲಿ ಶ್ರೀ ಮಹಾವಿಷ್ಣುವಿನ ದೊಡ್ಡ ಪಾದಗಳಿವೆ. ಸಾಸಿವೆಕಾಳು ಗಣೇಶ, ಕಡಲೆಕಾಳು ಗಣೇಶ, ವಿಷ್ಣುಪಾದ ಗುಡಿಗಳು ಹಂಪಿಯ ಪ್ರಮುಖ ಸ್ಮಾರಕಗಳ ಪಟ್ಟಿಯಲ್ಲಿರುವ ಸ್ಮಾರಕಗಳು. ಇಂದಿಗೂ ತಮ್ಮ ವಾಸ್ತುಶಿಲ್ಪದಿಂದ ನೋಡುಗರನ್ನು ಆಕರ್ಷಿಸುತ್ತಿವೆ.